ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ SR TV ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಿಮಗೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಹೇಳೋಕೆ ಇಷ್ಟಪಡ್ತೀನಿ. ಆ ಟಾಪಿಕ್ ಏನಂದ್ರೆ, ಈ ವಿಷಯ ನಮ್ಮ ಒಳಗಡೆನೇ ಇರುತ್ತದೆ, ಆದರೆ ಅದರ ಬಗ್ಗೆ ಮಾತ್ರ ನಾವು ಅಷ್ಟಾಗಿ ತಲೆ ಕೆಡಿಸಿಕೊಳ್ಳಲ್ಲ. ಸರಿ, ಅಸಲಿ ವಿಷಯಕ್ಕೆ ಬಂದ್ರೆ, ನೀವು ಎಂದಾದರೂ ಸ್ಕೂಲ್, ಲೈಬ್ರರಿ, ಕೋರ್ಟ್ ಅಥವಾ ಹಾಸ್ಪಿಟಲ್ಗಳಲ್ಲಿ ಸೈಲೆನ್ಸ್ ಸೈಲೆನ್ಸ್ ಅಂತ ಕೂಗೋದು ಕೇಳೇ ಇರ್ತೀರಾ. ಆದ್ರೆ ಯಾರೊಬ್ರು ಸೈಲೆಂಟ್ ಆಗಿರೋಕೆ ಇಷ್ಟಪಡಲ್ಲ ಅಲ್ವಾ? ಅದರಲ್ಲೂ ಆ ರೀತಿ ಹೇಳೋರ್ನ ನೋಡಿದ್ರೆ ನಮಗೆ ಕೋಪ ಕೂಡ ಬರುತ್ತೆ. ಆದ್ರೆ ನಿಶ್ಶಬ್ದದಲ್ಲಿ ಕಲಗುವಂತ ಫಲದ ಬಗ್ಗೆ ತಿಳಿದರೆ ಮಾತ್ರ ನೀವು ಕೂಡ ಸೈಲೆನ್ಸ್ ಅಂತಾನೆ ಅಂತೀರಾ. ಈ ಸೈಲೆಂಟ್ ಸೀಕ್ರೆಟ್ ಏನು ಅಂತ ತಿಳ್ಕೋಬೇಕು ಅಂದ್ರೆ ಈ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಈಗ ಸೈಲೆಂಟ್ ಬಗ್ಗೆ ಒಂದು ಕೊಟೇಶನ್ ಹೇಳ್ತೀನಿ. ಒಬ್ಬ ಮುಟ್ಟಾಳನನ್ನ ಅವನಾಡುವಂಥ ಮಾತುಗಳಿಂದಾನೇ ಕಂಡುಹಿಡಿಯಬಹುದು. ಅದೇ ಬುದ್ಧಿವಂತನನ್ನು ಅವನ ನಿಶ್ಶಬ್ದದಿಂದ ಕಂಡುಹಿಡಿಯಬಹುದು. ಇದು ಪೈಥಾಗರಸ್ ಹೇಳಿದಂತ ಸಾಲು. ಇದರ ಅರ್ಥ ಏನಾದರೂ ನಮಗೆ ತಿಳಿದರೆ ಖಂಡಿತ ಸೈಲೆಂಟ್ ಅನ್ನೇ ಆಯ್ಕೆ ಮಾಡ್ಕೋತೀವಿ. ಯಾರಾದರೂ ಸರಿ, ಯಾವಾಗ, ಎಲ್ಲಿ, ಹೇಗೆ, ಎಷ್ಟು ಹೊತ್ತು ಮಾತನಾಡಬೇಕು ಎಂಬ ವಿಷಯ ಗೊತ್ತಿರಬೇಕು. ಆ ರೀತಿ ತಿಳಿದುಕೊಂಡರೆ ನಿಮ್ಮಿಂದ ಸಕ್ಸಸ್ ಅನ್ನು ದೂರ ಮಾಡಲು ಯಾರಿಂದಲೂ ಸಾಧ್ಯವಾಗದು. ಒಂದು ಸಾರಿ ಬಿಲ್ಲಿನಿಂದ ಬಿಟ್ಟಂತ ಬಾಣ, ಗನ್ನಿಂದ ಹೋದಂತ ಬುಲೆಟ್ ಯಾವ ರೀತಿ ಹಿಂದೆ ಬರುವುದಿಲ್ಲವೋ ಅದೇ ರೀತಿ ಆಡಿದ ಮಾತುಗಳನ್ನು ಕೂಡ ಹಿಂಪಡೆಯಲು ಸಾಧ್ಯವಾಗದು. ಒಂದೊಂದು ಬಾರಿ ಸೈಲೆಂಟ್ ಆಗಿರೋದೇ ಕರೆಕ್ಟ್ ಆನ್ಸರ್ ಆಗುತ್ತೆ. ಅದೇ ಆಡಬಾರದ ಒಂದೇ ಒಂದು ಮಾತು ಆಡಿದರೂ ದೊಡ್ಡ ಪ್ರಮಾದವೇ ನಡೆಯಬಹುದು. ಅಂದರೆ ನಿಮ್ಮ ಮಾತೇ ನಿಮ್ಮ ಸ್ಟ್ರೆಂತ್. ಅದೇ ಸಮಯದಲ್ಲಿ ನಿಮ್ಮ ಮಾತೇ ನಿಮ್ಮ ವೀಕ್ನೆಸ್ ಕೂಡ ಆಗುತ್ತೆ. ಆದರೆ ಕೆಲವರು ಅವರು ಬುದ್ಧಿವಂತರು ಎಂದು ತೋರಿಸಿಕೊಳ್ಳೋಕೆ ಅತಿಯಾಗಿ ಮಾತನಾಡುತ್ತಾರೆ. ಸೈಲೆನ್ಸ್ನಲ್ಲೇ ಎಷ್ಟೋ ಪವರ್, ಸಕ್ಸಸ್ ಇದೆ ಎಂದು ಎಷ್ಟೋ ಜನ ರಾಜರು, ನಾಯಕರು, ಗುರುಗಳು, ಸಾಧು ಸಂತರು, ಋಷಿ ಮುನಿಗಳು, ಮಹಾನುಭಾವರು ಅವರ ಜೀವನ ವಿಧಾನದ ಮೂಲಕ ನಿರೂಪಿಸಿ ಸಕ್ಸಸ್ ಆಗಿದ್ದಾರೆ. ನಿಮ್ಮ ಸುತ್ತ ಇರುವವರಲ್ಲಿ ಸಕ್ಸಸ್ ಆಗಿರುವವರನ್ನು ನೀವೊಮ್ಮೆ ಗಮನಿಸಿದರೆ ಈ ವಿಷಯ ನಿಮಗೆ ಅರ್ಥವಾಗುತ್ತೆ. ಅವರು ತುಂಬಾ ಕಡಿಮೆ ಮಾತನಾಡುತ್ತಾರೆ. ಎಲ್ಲಿ ಮಾತನಾಡಬೇಕು, ಎಷ್ಟು ಮಾತನಾಡಬೇಕು ಎಂಬುದು ಅವರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಆ ರೀತಿ ಕಾಮಾಗಿರುತ್ತಲೇ ಅಂದುಕೊಂಡಿದ್ದು ಸಾಧಿಸುತ್ತಾರೆ. ಇನ್ನೂ ಕೆಲವರು ಬಾಯಿ ಬಡ್ಕೊಂಡು ಎಷ್ಟೇ ಮಾತನಾಡಿದರೂ ಯಾವ ಫಲ ಕೂಡ ಇರಲ್ಲ. ಏನಿದು, ನಿಜವಾಗ್ಲೂ ಸೈಲೆಂಟ್ ಆಗಿದ್ರೆ ನಾವು ಕೂಡ ಸಕ್ಸಸ್ ಆಗ್ಬೋದಾ? ನಾನು ನಂಬಲ್ಲ ಅಂತೀರಾ? ಹಾಗಾದ್ರೆ ಈಗ ನಾನು ಸೈಲೆಂಟ್ ಅಂದ್ರೆ ನಿಶ್ಶಬ್ದದಿಂದ ಸಿಗುವಂತ 6 ಲಾಭಗಳ ಬಗ್ಗೆ ಹೇಳ್ತೀನಿ. ಇದು ನೋಡಿದ ಮೇಲೆ ನೀವೇ ತೀರ್ಮಾನ ತಗೊಳ್ಳಿ. ಮೊದಲನೇದು, ಸೈಲೆನ್ಸ್ ಮೇಕ್ಸ್ ಯುವರ್ ಆಪೋನೆಂಟ್ ಕನ್ಫ್ಯೂಸ್ಡ್. ನಿಮ್ಮ ನಿಶ್ಶಬ್ದ ಇತರರನ್ನು ಗೊಂದಲಕ್ಕೆ ಗುರಿಯಾಗಿಸುತ್ತದೆ. ಅದು ಹೇಗಂದ್ರೆ, ಉದಾಹರಣೆಗೆ ಒಂದು ಕೋಣೆಯೊಳಗೆ 10 ಜನ ಕುಳಿತು ಮಾತನಾಡುತ್ತಿರ್ತಾರೆ. ಅಲ್ಲಿ ನೀವು ಮಾತ್ರ ಏನೂ ಮಾತನಾಡದೆ ಮೌನವಾಗೇ ಇರಿ. ಆ ರೂಮ್ ಎಲ್ಲ ನಿಶ್ಶಬ್ದ ಆಗೋವರೆಗೂ ನೀವು ಮಾತ್ರ ಏನೂ ಮಾತನಾಡದೆ ವೆಯ್ಟ್ ಮಾಡಿ. ಸ್ವಲ್ಪ ಹೊತ್ತಿಗೆ ಅಲ್ಲಿರುವ ಎಲ್ಲರ ದೃಷ್ಟಿ ಕೂಡ ನಿಮ್ಮ ಮೇಲೆ ಬೀಳುತ್ತೆ. ನೀವ್ಯಾಕೆ ಏನೂ ಮಾತನಾಡುತ್ತಿಲ್ಲ ಎಂಬ ಆಲೋಚನೆಯಿಂದ ಅವರೆಲ್ಲರ ದೃಷ್ಟಿ ನಿಮ್ಮ ಮೇಲೆ ಬೀಳುತ್ತೆ. ಇವನು ಅಂಥದ್ದೇನು ಯೋಚಿಸುತ್ತಿದ್ದಾನೆ ಎಂಬ ಪ್ರಶ್ನೆ ಅವರೊಳಗೆ ಶುರುವಾಗುತ್ತೆ. ಇದೇನು ದೊಡ್ಡ ಮ್ಯಾನಿಪ್ಯುಲೇಷನ್ ಟೆಕ್ನಿಕ್ ಅಲ್ಲ. ಇದನ್ನೇ ಸರಿಯಾದ ಸಮಯಕ್ಕಾಗಿ ಎದುರು ನೋಡೋದು ಅಂತಾರೆ ಹಿರಿಯರು. ಯಾವಾಗ ರೂಮ್ ಇಡೀ ನಿಶ್ಶಬ್ದವಾಗುತ್ತೋ ಆಗ ಎಲ್ಲರೂ ನಿಮ್ಮ ಮಾತು ಕೇಳೋಕೆ ಸಿದ್ಧವಾಗಿರ್ತಾರೆ, ನಿಮ್ಮ ಮೇಲೆ ಫೋಕಸ್ ಮಾಡ್ತಾರೆ. ಆಗ ನಿಮ್ಮ ಮಾತು ಶುರು ಮಾಡಿ. ಖಂಡಿತವಾಗಲೂ ನಿಮ್ಮ ಮಾತುಗಳು ಅವರ ಮೇಲೆ ಪ್ರಭಾವ ತೋರಿಸುತ್ತದೆ. ನೀವು ಶ್ರೇಷ್ಠ ಯೋಧನಾದ ಸನ್ಸು ಬಗ್ಗೆ ಕೇಳಿದ್ದೀರಾ? ಈತ ಸೈಲೆಂಟ್ ಎಂಬ ಆಯುಧ ಬಳಸಿ ಅವನ ಶತ್ರುಗಳನ್ನು ಜಯಿಸಿದ್ದಾನೆ. ನಮ್ಮ ನಿಶ್ಶಬ್ದ ಇತರರನ್ನು ತುಂಬಾ
ಅನಾನುಕೂಲಕ್ಕೆ ಗುರಿಯಾಗಿಸುತ್ತದೆ ಅಂತಾನೆ ಈತ. ಆತ ನಿಶ್ಶಬ್ದದಿಂದ ಅವನ ಶತ್ರುಗಳ ಆಲೋಚನೆಯನ್ನು ಆಳವಾದ ಚಿಂತನೆಯಲ್ಲಿ ಬೀಳಿಸಿದ್ದಾನೆ. ನೀವು ಯಾವಾಗ ಸೈಲೆಂಟ್ ಆಗಿರ್ತೀರೋ ಆಗ ನಿಮ್ಮ ಎದುರಾಳಿ ಅವರ ಗುರಿ ಏನೆಂದು ಮರೆತು ನಿಮ್ಮ ಬಗ್ಗೆ, ನಿಮ್ಮ ಪ್ಲಾನ್ ಬಗ್ಗೆ, ನಿಮ್ಮ ಮುಂದಿನ ನಡೆ ಹೇಗಿರುತ್ತದೆ ಎಂಬ ಆಲೋಚನೆಯಲ್ಲಿ ಬಿದ್ದು ಡೈವರ್ಟ್ ಆಗ್ತಾರೆ. ಆಗ ಅವರ ಮೇಲೆ ಸುಲಭವಾಗಿ ನೀವು ಗೆಲುವು ಸಾಧಿಸಬಹುದು. ಆದ್ದರಿಂದಲೇ ಹಿ ವಿಲ್ ವಿನ್ ಹೂ ನೋಸ್ ವೆನ್ ಟು ಸ್ಪೀಕ್ ಅಂಡ್ ವೆನ್ ನಾಟ್ ಟು ಸ್ಪೀಕ್ ಅಂತ ಸನ್ಜು ಅಂತಾರೆ. ಅಂದರೆ ಯಾವಾಗ ಮಾತನಾಡಬೇಕು, ಯಾವಾಗ ಮಾತನಾಡಬಾರದು ಎಂದು ತಿಳಿದವನೇ ಗೆಲುವು ಪಡೆಯಬಲ್ಲ ಎಂದು. ಇನ್ನು ಎರಡನೆಯದು, ಸೈಲೆನ್ಸ್ ಬಿಲ್ಡ್ ಲೇಸರ್ ಫೋಕಸ್. ನಿಶ್ಶಬ್ದ ನಮ್ಮ ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ. ಇದರ ಬಗ್ಗೆ ಗೌತಮ ಬುದ್ಧ ಏನು ಹೇಳಿದ್ದಾರೆ ಎಂದು ಈಗ ನೋಡೋಣ. ನೀವು ಏನಾದರೂ ಮಾತನಾಡಬೇಕು ಅಂದಾಗ ನಿಮ್ಮ ಮನಸ್ಸಿನಲ್ಲಿ 3 ಪ್ರಶ್ನೆಗಳಿಗೆ ಸಮಾಧಾನ ಹೇಳಿಕೊಂಡ ನಂತರ ನಿಮ್ಮ ಮಾತಿನ ಬಾಗಿಲನ್ನು ತೆರೆಯಬೇಕಂತೆ. ಆ 3 ಪ್ರಶ್ನೆಗಳು ಯಾವುದು ಅಂದ್ರೆ, 1, ಇಸ್ ಇಟ್ ವ್ಯಾಲ್ಯುಬಲ್ ಆರ್ ವರ್ತ್ವೈಲ್? ಅಂದ್ರೆ ನಿಮ್ಮ ಮಾತಿನ ಪ್ರಾಧಾನ್ಯತೆ ಇದೆಯಾ? 2, ಇಸ್ ಇಟ್ ಇಂಪಾರ್ಟೆಂಟ್ ಟು ಸ್ಪೀಕ್ ರೈಟ್ ನೌ? ಅಂದ್ರೆ ಈಗ ನೀವು ಮಾತನಾಡುವ ಅಗತ್ಯ ಇದೆಯಾ? 3, ವಿಲ್ ಇಟ್ ಮೇಕ್ ಎನಿ ಡಿಫರೆನ್ಸ್? ಅಂದ್ರೆ ನಿಮ್ಮ ಮಾತುಗಳಿಂದ ಅಲ್ಲಿನ ಪರಿಸ್ಥಿತಿಯನ್ನು ನೀವು ಬದಲಾಯಿಸಲು ಸಾಧ್ಯವಾ? ಈ 3 ಪ್ರಶ್ನೆಗಳಿಗೆ ನಿಮ್ಮ ಮನಸ್ಸಿನಲ್ಲಿ ಉತ್ತರ ಹೇಳಿಕೊಳ್ಳಿ. ಈ 3ರಲ್ಲಿ ಯಾವ ಒಂದು ಪ್ರಶ್ನೆಗಾದರೂ ನಿಮಗೆ ಉತ್ತರ ಗೊತ್ತಿರದಿದ್ದರೂ, ಅನುಮಾನ ಇದ್ದರೂ ನೀವು ಆ ಜಾಗದಲ್ಲಿ ಮೌನವಾಗಿರುವುದೇ ಉತ್ತಮ. ಈ 3 ಪ್ರಶ್ನೆಗಳನ್ನು ನೀವು ಯೋಚಿಸುವಾಗ ಟಾಪಿಕ್ ಮೇಲೆ, ನಿಮ್ಮ ಮಾತುಗಳ ಮೇಲೆ ಗಮನ ಇನ್ನಷ್ಟು ಬೆಳೆಯುತ್ತದೆ. ಇದರಿಂದ ನೀವಾಡುವ ಮಾತುಗಳು ಇನ್ನಷ್ಟು ಶಕ್ತಿಯುತವಾಗಿ ತಯಾರಾಗುತ್ತದೆ. ಇನ್ನು ಮೂರನೆಯದು ಪೀಪಲ್ಸ್ ಅಟೆನ್ಷನ್. ಅಂದ್ರೆ ಸೈಲೆಂಟ್ ಆಗಿರುವವರು ಎಲ್ಲರ ದೃಷ್ಟಿಯನ್ನು ಅವರೆಡೆಗೆ ತಿರುಗಿಸಿಕೊಳ್ಳುತ್ತಾರೆ. ಒಂದು ಗ್ರೂಪ್ ಡಿಸ್ಕಷನ್ ಆಗಿರಬಹುದು, ವರ್ಕ್ ಮೀಟಿಂಗ್ ಆಗಿರಬಹುದು, ಕ್ಲಾಸ್ ರೂಮ್ನಲ್ಲಾಗಿರಬಹುದು, ಫ್ಯಾಮಿಲಿ ಡಿಸ್ಕಷನ್ ಆಗಿರಬಹುದು. ಇವುಗಳಲ್ಲಿ ಯಾವುದೋ ಒಂದನ್ನು ನೀವು ಖಂಡಿತ ನೋಡಿರುತ್ತೀರಿ, ಪಾಲ್ಗೊಂಡಿರುತ್ತೀರಿ. ಯಾರಾದರೂ ಕಂಟಿನ್ಯೂ ಆಗಿ ಮಾತನಾಡುತ್ತಿದ್ದರೆ ಸ್ವಲ್ಪ ಹೊತ್ತು ಮೌನವಾಗಿ ಕೇಳಿಸಿಕೊಳ್ತೀವಿ. ಆದರೆ ಆ ಸ್ವಲ್ಪ ಹೊತ್ತು ಕಳೆದ ಮೇಲೆ ಅವರ ಮಾತುಗಳನ್ನು ಅಷ್ಟಾಗಿ ಕೇಳಿಸಿಕೊಳ್ಳೋಕೆ ಇಷ್ಟಪಡಲ್ಲ. ಅವರೇ ಮಾತಾಡಿ ಸುಮ್ಮನಾಗ್ತಾರೆ. ಆಗ ನಾವು ಮತ್ತೆ ಅವರ ಕಡೆ ನೋಡ್ತೀವಿ, ಯಾಕಿವನು ಸುಮ್ಮನಾದ ಅಂತ. ಇನ್ನು 4ನೇದು, ಸೈಲೆನ್ಸ್ ಬಿಲ್ಡ್ಸ್ ಟ್ರಸ್ಟ್. ಇತರರೊಂದಿಗೆ ನಮಗೆ ಸಂಬಂಧ ಬೆಳೆಯಬೇಕು ಅಂದರು, ಅವರೊಂದಿಗೆ ಫ್ರೆಂಡ್ಶಿಪ್ ಬೆಳೆಯಬೇಕು ಅಂದರು, ಒಳ್ಳೆಯವರೊಂದಿಗೆ ಸ್ನೇಹ ಸಂಬಂಧ ರಿಲೇಶನ್ಶಿಪ್ ಬೆಳೆಯಬೇಕು ಅಂದರೆ ಬೇಕಾದಂತ ಮುಖ್ಯವಾದ ಕ್ವಾಲಿಟಿ ಅವರಿಗೆ ನಿಮ್ಮ ಮೇಲೆ ನಂಬಿಕೆ ಬರುವಂತೆ ಮಾಡುವುದು. ಯಾರಿಗೇ ಆಗಲಿ ನಿಮ್ಮ ಮೇಲೆ ನಂಬಿಕೆ ಹೆಚ್ಚಾಗಬೇಕು ಅಂದರೆ ಮೊದಲು ನೀವು ಮಾಡಬೇಕಾದುದು ಒಳ್ಳೆ ಕೇಳುಗಾರರಂತೆ ಬದಲಾಗಬೇಕು. ನೀವು ನಿಮ್ಮ ಮೌನದಿಂದ, ಗುಣಮಟ್ಟದ 4 ಮಾತುಗಳಿಂದ ಅವರನ್ನು ಇಂಪ್ರೆಸ್ ಮಾಡಬಹುದು. ಆದರೆ ಅವರು ನಿಮ್ಮನ್ನು ನಂಬಬೇಕು ಅಂದ್ರೆ ಮಾತ್ರ ಮೊದಲು ನೀವು ಅವರು ಹೇಳುವಂತ ಮಾತುಗಳನ್ನು ಪೇಷನ್ಸ್ ಅಂದ್ರೆ ಸಮಾಧಾನದಿಂದ ಕೇಳಿಸಿಕೊಳ್ಬೇಕು. ಇಲ್ಲಿ ನಿಮಗೊಂದು ಡೌಟ್ ಬರ್ಬೋದು, ಮಾತನಾಡಿದ್ರೆ ತಾನೇ ವಿಷಯ ಅರ್ಥ ಆಗುತ್ತೆ, ಸೈಲೆಂಟ್ ಆಗಿದ್ರೆ ಏನು ಅರ್ಥ ಆಗುತ್ತೆ ಅಂತ. ಇತರರ ಮಾತುಗಳನ್ನು ಕೇಳಿ ಅದನ್ನ ಅರ್ಥ ಮಾಡ್ಕೊಳ್ಳೋದು ಚಿಕ್ಕ ವಿಷಯ ಏನೂ ಅಲ್ಲ. ಲಿಸನಿಂಗ್ ಅಂದ್ರೆ ನೀವು ಕಾಮ್ ಅಂದ ಕೂಡಲೇ ನೀವು ಮೌನವಾಗಿರುತ್ತಾ ಇತರರು ಆಡುತ್ತಿರುವ ಮಾತುಗಳನ್ನು ನೀವು ಕೇಳಿಸಿಕೊಳ್ಳುತ್ತಿರುವಂತೆ ನಟಿಸುತ್ತಾ, ಅವರು ಮಾತು ನಿಲ್ಲಿಸಿದಾಗ ಶುರು ಮಾಡೋಣ ಅಂತ ವೇಟ್ ಮಾಡೋದಲ್ಲ. ಯಾಕಂದ್ರೆ ಇದರಿಂದ ಎಂಥ ಪ್ರಯೋಜನ ಕೂಡ ಸಿಗಲ್ಲ. ನೀವು ಸುತ್ತಮುತ್ತಲಿನ ವಾತಾವರಣ ಅಥವಾ ಇತರರು ಆಡುತ್ತಿರುವ ಮಾತಿನಲ್ಲಿರುವ ಸಾರಾಂಶ ತಿಳಿದುಕೊಳ್ಳಬೇಕು ಅಂದರೆ ಮೊದಲು ನಿಮಗೆ ಅಬ್ಸರ್ವೇಷನ್ ಹಾಗೂ ಲಿಸನಿಂಗ್ ಎಂಬ 2 ಮುಖ್ಯವಾದ ಗುಣ ಇರಬೇಕು. ಇದೆರಡೂ ಕೂಡ ಸೈಲೆನ್ಸ್ ಎಂಬ ಆಯುಧದಿಂದಲೇ ಬರುತ್ತದೆ. ತುಂಬಾ ಜನರು ಹೊಸ ಪರಿಚಯ ಆಗಲಿ, ಹಳೆ ಪರಿಚಯ ಆಗಲಿ, ಭೇಟಿಯಾದ ಕೂಡಲೇ ಗಂಟೆಗಟ್ಟಲೆ ಮಾತನಾಡ್ತಾ ಇರ್ತಾರೆ. ಅವರ ಜೀವನ ಎಷ್ಟು ಸುಂದರವಾಗಿದೆ,
ಜೀವನದಲ್ಲಿ ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ಅಥವಾ ಜೀವನದಲ್ಲಿ ಎಷ್ಟು ಪ್ರಾಬ್ಲಮ್ಸ್ನ ಅನುಭವಿಸ್ತಿದ್ದಾರೆ ಅಂತ ಹೇಳ್ಕೋತಾರೆ. ಇವರು ಮಾತು ಮುಗಿಸೋಕೆ ಇಷ್ಟಪಡಲ್ಲ, ಇತರರಿಗೆ ಮಾತನಾಡೋಕೆ ಅವಕಾಶ ಕೊಡಲ್ಲ. ಸ್ವಲ್ಪ ಹೊತ್ತು ಮೌನವಾಗಿರೋಕು ಇವರು ಅನ್ಕಂಫರ್ಟಬಲ್ ಆಗಿ ಫೀಲ್ ಆಗ್ತಾರೆ. ಆದ್ರೆ ನೀವು ಸಕ್ಸಸ್ಫುಲ್ ಅಂಡ್ ಪವರ್ಫುಲ್ ಜನರನ್ನ ಯಾವಾಗ್ಲಾದ್ರೂ ಅಬ್ಸರ್ವ್ ಮಾಡಿದ್ದೀರಾ? ಅವರು ಮಾತನಾಡುವುದಕ್ಕಿಂತ ಹೆಚ್ಚಾಗಿ ಇತರರನ್ನ ಪ್ರಶ್ನಿಸುತ್ತಾ ಅವರು ಹೇಳುವಂತ ಮಾತುಗಳನ್ನು ಕೇಳುತ್ತಾ ಇರ್ತಾರೆ. ಇತರರು ಆಡುವಂತ ಮಾತುಗಳನ್ನು ತುಂಬಾ ಆಸಕ್ತಿಯಿಂದ ಕೇಳುತ್ತಾರೆ. ಇದರಿಂದ ಮಾತನಾಡುತ್ತಿರುವಂತ ಆ ವ್ಯಕ್ತಿ ಇವರು ನಮಗೆ ತುಂಬಾ ಇಂಪಾರ್ಟೆನ್ಸ್ ಹಾಗೂ ವ್ಯಾಲ್ಯೂ ಕೊಡ್ತಿದ್ದಾರೆ ಅಂತ ಫೀಲ್ ಆಗ್ತಾರೆ. ಇದರಿಂದ ನಿಮ್ಮ ಮೇಲೆ ನಂಬಿಕೆ ಹೆಚ್ಚಾಗುತ್ತೆ. ಇನ್ನು 5ನೇದು, ಸೈಲೆನ್ಸ್ ಬಿಲ್ಡ್ಸ್ ಸ್ಟ್ರೆಂತ್. ನಮ್ಮಲ್ಲಿ ಅನೇಕರಿಗೆ ನಿಶ್ಶಬ್ದ ಅಂದ್ರೆ ಇಷ್ಟ ಆಗಲ್ಲ, ಕೆಲವರಿಗೆ ನಿಶ್ಶಬ್ದ ಅಂದ್ರೆ ಭಯ ಕೂಡ. ಸೈಲೆಂಟ್ ಆಗಿರೋದ್ರಿಂದ ಅವರು ಒಂಟಿತನ ಅನುಭವಿಸುತ್ತಾರೆ. ಅವರ ಆಲೋಚನೆ ಹೇಗಿರುತ್ತದೆ ಅಂದ್ರೆ, ಎಲ್ಲರೂ ನನ್ನನ್ನು ನೋಡಬೇಕು, ನನ್ನ ಜೊತೆಯೇ ಮಾತನಾಡಬೇಕು, ನನ್ನನ್ನೇ ಇಷ್ಟಪಡಬೇಕು, ಎಲ್ಲರ ಇಂಟೆನ್ಷನ್ ಅಟೆನ್ಷನ್ ನಾನೇ ಆಗಿರಬೇಕು ಅಂದ್ಕೋತಾರೆ. ಈ ಕಾರಣಗಳಿಂದಾನೇ ಅತಿಯಾಗಿ ಮಾತನಾಡ್ತಾರೆ. ಸೈಲೆನ್ಸ್ ಅನ್ನೋದು ಒಂದು ಕನ್ನಡಿ ತರ. ನಮ್ಮನ್ನು ನಾವು ತಿಳಿದುಕೊಳ್ಳಬೇಕು ಅಂದ್ರೆ ಈ ಸೈಲೆನ್ಸ್ ಅನ್ನೋದು ತುಂಬಾ ಉಪಯೋಗಕ್ಕೆ ಬರುತ್ತೆ. ನಿಮ್ಮನ್ನು ನೀವು ಆಳವಾಗಿ ನೋಡಿದಾಗ ವಾಸ್ತವ ನಿಮಗೆ ಅರ್ಥವಾಗುತ್ತೆ. ಆ ರೀತಿ ಆದಾಗ ನಾವು ಸಂತೋಷವಾಗಿರೋಕೆ ಇತರರ ಗಮನ ಬೇಕಿಲ್ಲ ಎಂಬುದು ಅರ್ಥವಾಗುತ್ತೆ. ನಿಮ್ಮ ಜೊತೆ ಮಾತನಾಡುವವರು ನಗಬಹುದು, ಅಳಬಹುದು, ಬೈಯಬಹುದು, ನಿಮ್ಮನ್ನು ಹೀಯಾಳಿಸಬಹುದು, ನಿಮ್ಮನ್ನು ಅಳಿಸಬಹುದು. ಆದರೆ ಅದರ ಪ್ರಭಾವ ನಿಮ್ಮ ಮೇಲೆ ಗಟ್ಟಿಯಾಗಿ ಬೀಳುತ್ತೆ. ನಿಜಕ್ಕೆ ನಿನಗೆ ನೀನಿರುವಾಗ, ನಿನ್ನ ಜೊತೆ ನೀನಿರುವಾಗ ನೀನು ಯಾವತ್ತೂ ಒಂಟಿಯಲ್ಲ. ನೀನೇ ನಿನ್ನ ಬಲ, ನೀನೇ ನಿನ್ನ ಬಲಹೀನತೆ. ನಿನ್ನ ಜೊತೆ ನೀನು ಒಂಟಿಯಾಗಿ ಕಳೆದಾಗ ನಿನ್ನನ್ನು ನೀನು ಇನ್ನೂ ಹೆಚ್ಚಾಗಿ ಪ್ರೀತಿಸುತ್ತೀಯ. ನಿನ್ನ ಸೆಲ್ಫ್ ಕಾನ್ಫಿಡೆನ್ಸ್ ಕೂಡ ಬೆಳೆಯುತ್ತೆ. ಇನ್ನು 6ನೇದು, ಸೈಲೆನ್ಸ್ ಹೆಲ್ಪ್ಸ್ ಟು ನೆಗೋಷಿಯೇಟ್. ಯಾವಾಗ ನೀವು ಸೈಲೆಂಟ್ ಆಗಿರ್ತೀರೋ ಆಗ ಇತರರಿಗೆ ನಿಮ್ಮ ಸ್ಟ್ರೆಂತ್ ಆಗಲಿ ವೀಕ್ನೆಸ್ ಆಗಲಿ ಗೊತ್ತಾಗಲ್ಲ. ನಮ್ಮ ನಿಶ್ಶಬ್ದ ನಮ್ಮ ಕ್ಯಾರೆಕ್ಟರ್ಗೆ ಒಂದು ಕವಚದಂತೆ ಕೆಲಸ ಮಾಡುತ್ತೆ. ನಿಮ್ಮನ್ನ ಆಳವಾಗಿ ನೋಡಬೇಕು ಎಂದು ತುಂಬಾ ಜನ ಒದ್ದಾಡುತ್ತಾರೆ. ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅಂತ ತಿಳಿಯದೆ ನಿಮ್ಮ ಶತ್ರುಗಳಿಗೆ ಏನು ಮಾಡಬೇಕು ಎಂದು ಅರ್ಥ ಆಗಲ್ಲ. ಅವರನ್ನ ಅದೇ ರೀತಿ ಯೋಚಿಸೋಕೆ ಬಿಡಿ, ನಿಮ್ಮ ಬಗ್ಗೆಯೇ ಯೋಚಿಸುವಂತೆ ಮಾಡಿ. ಹಾಗಾಗಿ ನೀವು ಕೂಡ ಒಂದು ಬಾರಿ ಸೈಲೆಂಟ್ ಆಗಿದ್ದು ನೋಡಿ, ಅದರ ರಿಸಲ್ಟ್ ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ. ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇಂತಹ ಹೆಚ್ಚಿನ ಮೋಟಿವೇಶನಲ್ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.